ಈಗ ಧಾರಾವಾಹಿಯಲ್ಲಿ ಜನರಿಗೆ ಇದೇ ತರ ಕತೆ ಹೋಗ್ಬೇಕು ಅಂತಿರುತ್ತೆ, ನೀವು ಆ ರೀತಿ ಕತೆ ಮಾಡ್ತೀರಾ. ಬಟ್ ನಿರ್ದೇಶಕನಾಗಿ ನನಗೆ ಈ ತರ ಕತೆ ಹೇಳ್ಬೇಕು, ಈ ತರ ಪಾತ್ರ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಕೆಲವೊಂದ್ಸಲ ಆಗಲ್ಲ. ಆ ಒಂದು ಬೇಸರ, ಆ ಒಂದು ಕೊರತೆ ಎಷ್ಟಿದೆ ಸರ್ ನಿಮ್ಗೆ? ನಿಮ್ಮ ಕತೆ ನೀವು ಹೇಳಕ್ ಆಗಲ್ಲ, ನನ್ನ ಕತೆನ ಅಲ್ಲ, ನಿಮ್ಮ ವೇ ಆಫ್ ನರೇಷನ್ ಮಾಡಕ್ ಆಗಲ್ಲ. ಆಡಿಯನ್ಸ್ ಹೆಂಗ್ ಬಯಸ್ತಾರೆ ಅದೇ ತರ ಮಾಡ್ಬೇಕಾಗತ್ತೆ. ಈಗ ಕಲಾವಿದ್ರು ಕೂಡ ನನ್ಗೆ ಹೀಗ್ ಬೇಡ ಹಾಗ್ಬೇಡ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ಬೋದು. ಈ ಕಲಾವಿದ್ರ ತಕ್ಕಂಗೂ ಮಾಡೋಕ್ಕಾಗಲ್ಲ ಕತೆ, ನಿರ್ದೇಶಕನಿಗೆ ಕತೆಯ ತಕ್ಕಂಗೂ ಮಾಡೋಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಇತ್ತೀಚೆಗೆ ಏನಾಗುತ್ತೆ, ಚಾನಲಿಂದ ರಿಸರ್ಚ್ ಟೀಮು, ಮಾರ್ಕೆಟಿಂಗು ರಿಸರ್ಚ್ ಮಾಡ್ತಾರೆ. ಆಡಿಯನ್ಸ್ ಏನು ಹೇಳ್ತಾರೆ ಅದ್ರ ಪ್ರಕಾರನೇ ಕತೆ. ಇತ್ತೀಚೆಗೆ ಮೆಗಾ ಸೀರಿಯಲ್ ಕತೆಗಳು ನಡೆಯೋದು ಏನಾಗುತ್ತೆ, ಪ್ರತಿ ತಿಂಗಳೂ ಕೂಡ ರಿಸರ್ಚ್ ಟೀಮ್ನವರು ಅಪ್ಡೇಟ್ ಮಾಡ್ತಾರೆ. ಈ ಕತೆ ಲೈನು ಇವ್ರಿಗೆ ಇಷ್ಟ ಆಗಿದೆ, ಇವ್ರಿಗೆ ಇಷ್ಟ ಆಗಿಲ್ಲ, ಇವ್ರ ಜನ ಬೈತಾ ಇದ್ದಾರೆ, ಕತೆ ಲೈನ್ ಚೇಂಜಸ್ ಮಾಡಿ, ಅವ್ರು ಏನು ಬಂದರೂ ಇಷ್ಟ ಆಗತ್ತೆ. ಜನ ಆಡಿಯನ್ಸ್ ಅಭಿಪ್ರಾಯದ ಮೇಲೆ ಇವತ್ತಿಗೆ ಕತೆ ರೆಡಿ ಆಗ್ತಿದೆ. ಬೇಸಿಕ್ಕಾಗಿ ಒಂದು ಸ್ಟ್ರಕ್ಚರನ್ನು ನಾವು ಓಪನ್ ಆಗಿ ಬಿಟ್ಬಿಡ್ತೀವಿ, ವಾವ್ ಅಂತ ಒಂದು 50 ಎಪಿಸೋಡ್ ಹಿಂಗೆ ಹೋಗುತ್ತೆ. ಅದಾದ ಮೇಲೆ ಜನ ಹಿಂಗೆ ನೋಡ್ತಾರೆ, ಹಿಂಗೆ ಹೋದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಅವರೇ ಐಡಿಯಾ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವತ್ತು ಹಂಗೆ ನಡೀತಾ ಇದೆ. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಆರ್ಟಿಸ್ಟ್ಗಳು ನಾವು ಬಿಟ್ಟು ಹೋಗ್ತೀವಿ ಸೀರಿಯಲ್ ಹಾಗೆ ಹೀಗೆ ಅಂದಾಗ ಆಡಿಯನ್ಸ್ ಬೈತಾಯಿದ್ರು ಕೂಡ ಇಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೂಸೈಡ್ ಪಾಯಿಂಟಿಗೆ ಬಂದಿರ್ತೀವಿ ನಾವಾಗ. ನಾವೊಂದು ಅವ್ರಿಗೆ ಫೀಡ್ ಮಾಡಬೇಕು, ಹಿಂಗೆ ಹೋಗ್ತಾ ಇದ್ದೀವಿ 4 ಸಲ ಹೇಳಿದ್ಮೇಲೆ ಅವ್ರ ಆಮೇಲೆ ಓಕೆ 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 ಅಂತ ಅವ್ರು ಹೇಳ್ತಾರೆ. ಆ ಥರದಲ್ಲೂ ಒಂದು ನಡೀತದೆ. ಓಕೆ.